ಹಾಯ್ ಮಕ್ಕಳೇ, ಈಗ ನಾನು ಹೇಳ್ತಿರೋ ಕತೆ ಯಾವ್ದು ಗೊತ್ತಾ? ಅದೊಂದು ಭೂತ ಹಿಡಿಯೋನ್ ಕತೆ. ಬನ್ನಿ ಕತೆ ಕೇಳೋಣ. ಒಂದ್ ಹಳ್ಳಿಲಿ ರಾಜು ಅಂತ ಒಬ್ಬ ಕ್ಷೌರಿಕ ಇದ್ದ. ಪ್ರತಿದಿನ ಅವನು ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಹೋಗಿ ಯಾರಿಗೆಲ್ಲ ಅಗತ್ಯ ಇರುತ್ತೋ ಅವ್ರಿಗೆಲ್ಲ ಕಟ್ಟಿಂಗ್ ಮತ್ತೆ ಶೇವಿಂಗ್ ಮಾಡಿ ಮತ್ತೆ ಮನೆಗೆ ವಾಪಸ್ ಬರ್ತಿದ್ದ. ಅವನ್ ಕೆಲ್ಸಕ್ಕೆ ಅಗತ್ಯ ಇರೋ ಎಲ್ಲ ವಸ್ತುಗಳನ್ನು ಅವನ್ ಜೋಳಿಗೆ ಒಳಗೆ ಇಟ್ಕೊಂತಿದ್ದ. ಅದಿಲ್ದೆ ಅವನ್ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಅದ್ರಲ್ಲಿ ಒಂದ್ ಕತ್ರಿ, 2 ಬಾಚಣಿಗೆ ಮತ್ತೆ ಒಂದ್ ಕನ್ನಡಿ ಇತ್ತು. ಯಾರಿಗ್ ಗೊತ್ತು ಯಾವಾಗ ಯಾರ್ಗೆ ಎಲ್ಲಿ ಕಟಿಂಗ್ ಮಾಡ್ಬೇಕಾಗ್ ಬರುತ್ತೋ ಅಂತ ಅವನ ಹೆಂಡತಿಗೆ ಹೇಳ್ತಿದ್ದ. ದುಡ್ಡೆಲ್ಲ ಕೂಡ್ಸಿ ಒಂದಿನ ಅವಂದೇ ಸ್ವಂತದ್ದೊಂದು ಅಂಗಡಿ ಮಾಡೋ ಆಸೆ ಕೂಡ ಅವನ್ಗಿತ್ತು. ಹೀಗೆ ಒಂದಿನ ನಮ್ ರಾಜು ಮನೆಯಿಂದ ಕೆಲ್ಸಕ್ಕೆ ಹೊರಟ. ಕೆಲ್ಸ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದ್ ಮರದ ಕೆಳಗಡೆ ಬಂದು ಮಲ್ಕೊಂಡ. ಆದ್ರೆ ಆ ಮರ ಈ ಪುಟಾಣಿ ಭೂತದ ಮನೆ ಆಗಿತ್ತು. ಅದೇ ಸಮಯಕ್ಕೆ ಆ ಭೂತಕ್ಕೆ ತುಂಬಾ ಹೊಟ್ಟೆ ಕೂಡ ಹಸ್ತಿತ್ತು. ಭೂತ ನಮ್ ರಾಜನ್ ನೋಡಿ ಹಾಡಕ್ ಶುರು ಮಾಡ್ತು. ಸಿಕ್ತು ಊಟ ಸಿಕ್ತು, ತಾಜಾ ತಾಜಾ ಊಟ ಸಿಕ್ತು. ನಮ್ ರಾಜು ಕೂಡ್ಲೆ ಎದ್ ನಿಂತು ಅಲ್ಲಿಂದ ಹೇಗಪ್ಪ ತಪ್ಸ್ಕೊಳ್ಳೋದು ಅಂತ ಮನ್ಸಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ದ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ನಮ್ ರಾಜುಗೆ ಒಂದು ಉಪಾಯ ಹೊಳಿತು. ಅವನು ಕೂಡ ಹಾಡಕ್ ಶುರು ಮಾಡ್ದ. ಸಿಕ್ತು ನನ್ ಜೋಳ್ಗೆಗೆ ಇನ್ನೊಂದ್ ಭೂತ ಸಿಕ್ತು. ಇದೇನಪ್ಪ, ಈ ಮನುಷ್ಯಂಗ್ ಒಂಚೂರು ಭಯನೇ ಇಲ್ವಲ್ಲ ಅಂತ ಆ ಭೂತಕ್ಕೆ ಆಶ್ಚರ್ಯ ಆಯ್ತು. ನನ್ ಜೋಳ್ಗೆಗೆ ಇನ್ನೊಂದ್ ಭೂತ ಸಿಕ್ತು, ನನ್ ಜೋಳ್ಗೆಲಿರೋ ಇನ್ನೊಂದ್ ಭೂತಕ್ಕೆ ಜೊತೆಗಾರ ಸಿಕ್ತು ಅಂತ ಹಾಡ್ತಾ ರಾಜು ತನ್ನ ಜೋಳ್ಗೆ ಕಡೆ ಸನ್ನೆ ಮಾಡ್ತಾನೆ. ರಾಜು ಹೇಳಿದ್ದನ್ನ ನಂಬದೇ ಇರೋ ಭೂತ, ಇಲ್ಲ ನಾನ್ ನಂಬಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳುತ್ತೆ. ಇರು ನಿಂಗೆ ನನ್ ಜೋಳ್ಗೆ ಒಳಗಿರೋ ಭೂತನ ತೋರಿಸ್ತೀನಿ ಇರು ಅಂತ ಹೇಳ್ತಾ ರಾಜು ತನ್ನ ಜೋಳ್ಗೆ ಒಳಗಿಂದ ಕನ್ನಡಿನ ತೆಗೆದು ಭೂತದ ಮುಖಕ್ಕೆ ಹಿಡಿತಾನೆ. ಆ ಭೂತ ತನ್ನ ಪ್ರತಿಬಿಂಬನ ನೋಡಿ ಅಲ್ಲಿ ಇನ್ನೊಂದ್ ಭೂತ ಇದೆ ಅನ್ನೋ ಭ್ರಮೆಗೆ ಬಿದ್ದು, ರಾಜೋಣ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಅಂಗಲಾಚಿ ಬೇಡ್ಕೊಳ್ಳುತ್ತೆ. ಜೊತೆಗೆ ಚಿನ್ನದ ನಾಣ್ಯಗಳಿಂದ ತುಂಬಿರೋ ಚೀಲವನ್ನ ಕೂಡ ರಾಜುಗೆ ಕೊಡುತ್ತೆ. ಇದೆಲ್ಲ ಆದ್ಮೇಲೆ ರಾಜು ಖುಷಿಯಿಂದ ಅವನ್ ಮನೆಗೆ ಹೋಗ್ತಾನೆ. ಊರಲ್ಲಿ ಅವನ್ ಆಸೆ ಪಟ್ಟ ಹಾಗೆ ಒಂದ್ ಅಂಗಡಿ ಮಾಡಿ ಅವನ್ ಹೆಂಡತಿ ಜೊತೆ ಖುಷಿಯಾಗಿ ಜೀವನ ಮಾಡ್ತಾನೆ.